ಮಹಾನುಭಾವರಾದ ಶ್ರೀ ಅಕ್ಷೋಭ್ಯತೀರ್ಥ ಶ್ರೀಪಾದಂಗಳವರ ಗುರುಸಾರ್ವಭೌಮರ ಮಧ್ಯಾರಾಧನಾ ಮಹೋತ್ಸವ ಆಗಿದೆ. ಶ್ರೀಮದ್ ಆಚಾರ್ಯರು 4 ಜನ ಯತಿಗಳಿಗೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಕಡೆಯವರಾಗಿ ಅಕ್ಷೋಭ್ಯ ತೀರ್ಥರು ಎಂಬುವಂತಹ 4 ಜನಗಳಿಗೆ ಸನ್ಯಾಸಾಶ್ರಮವನ್ನು ನೀಡಿ ಕ್ರಮವಾಗಿ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಎಂಬುದಾಗಿ ನಾಮಕರಣವನ್ನು ಮಾಡಿ ಅವರಿಗೆ ಪ್ರಣವೋಪದೇಶವನ್ನ, ತತ್ವೋಪದೇಶವನ್ನ ಮಾಡಿ ಅವರನ್ನು ಅನುಗ್ರಹಿಸಿದ್ದಾರೆ. ಪದ್ಮನಾಭ ತೀರ್ಥರೇ ಮೊದಲಾಗಿರತಕ್ಕಂತಹ 4 ಜನ ಸಕಲ ಶಾಸ್ತ್ರಗಳಲ್ಲಿಯೂ ಕೂಡ ತಲಸ್ಪರ್ಶಿಯಾದಂತಹ ಪಾಂಡಿತ್ಯ, ದಿಗ್ಗಜಗಳಾಗಿರತಕ್ಕಂತಹ ಅವರು ಶ್ರೀಮದ್ ಆಚಾರ್ಯರ ಜೊತೆಯಲ್ಲಿ ತತ್ವಜ್ಞಾನದ ಪಿಪಾಸುಗಳಾಗಿ ಅವರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಈ ತನಕ ಅವರು ನಂಬಿಕೊಂಡು ಬಂದಂತಹ ಸಿದ್ಧಾಂತಗಳು ವೇದ ಇತಿಹಾಸ ಪುರಾಣಗಳಿಗೆ ವೇದವ್ಯಾಸ ದೇವರ ಹೃದ್ಗತವಾದ ಅಭಿಪ್ರಾಯವನ್ನು ಹೊರಹೊಮ್ಮುವ ಸಿದ್ಧಾಂತಗಳಲ್ಲ ಎಂಬುದಾಗಿ ತಿಳಿದು ಆಚಾರ್ಯರಿಂದ ಸಮಸ್ತ ಶಾಸ್ತ್ರಗಳನ್ನು ಕೂಡ ವೈದಿಕ ಪರಂಪರೆಯ ಈ ಶಾಸ್ತ್ರಗಳನ್ನೆಲ್ಲ ಶ್ರವಣ ಮಾಡಿ ಅವರ ವಾದಕ್ಕೆ ಮನಸೋತು ಅವರಿಂದ ವೈಷ್ಣವ ದೀಕ್ಷೆಯನ್ನು ಪಡೆದು ಕ್ರಮವಾಗಿ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಎಂಬುದಾಗಿ 4 ಜನ ಸನ್ಯಾಸಾಶ್ರಮವನ್ನು ಪಡೆದರು. ಶ್ರೀಮದ್ ಆಚಾರ್ಯರು ತಮ್ಮ ಈ ಯಾವ ಹಂಸನಾಮಕ ಪರಮಾತ್ಮನ ಅವಿಚ್ಛಿನ್ನ ದಿವ್ಯ ಭವ್ಯ ಪರಂಪರೆಗೆ ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಪದ್ಮನಾಭ ತೀರ್ಥರನ್ನ ಅವರಿಗೆ ಪಟ್ಟಾಭಿಷೇಕ ಮಾಡಿ ಈ ಪೀಠ ಪರಂಪರೆಯನ್ನು ಮುಂದುವರೆಸಲು ಆಜ್ಞಾಪಿಸಿದರು. ಅವರು ಈಗಾಗಲೇ ಆಚಾರ್ಯರಿಂದ ಸನ್ಯಸ್ತರಾದಂತಹ ನರಹರಿ ತೀರ್ಥರಿಗೆ ಪಟ್ಟಾಭಿಷೇಕ, ತೀರ್ಥರಿಗೆ ಅವರು ಅಕ್ಷೋಭ್ಯ ತೀರ್ಥರಿಗೆ ಪಟ್ಟಾಭಿಷೇಕವನ್ನು ಮಾಡಿದರು. ಒಟ್ಟಾರೆ 4 ಜನ ಯತಿಗಳಿಗೆ ಆಚಾರ್ಯರಿಂದಲೇ ನೇರವಾಗಿ ಆಶ್ರಮವಾದದ್ದು. ಪಟ್ಟಾಭಿಷೇಕ ಅವರವರ ಗುರುಗಳಿಂದ ಕ್ರಮವಾಗಿ ಆಚಾರ್ಯರ ಆಜ್ಞೆಯಂತೆ ಆದದ್ದು. ಅಂತಹ ಅವರಲ್ಲಿ 4ನೇವರಾದಂತಹ ಅಕ್ಷೋಭ್ಯ ತೀರ್ಥರು ಇಂದಿನ ಕಥಾನಾಯಕರಾಗಿದ್ದಾರೆ. ಶ್ರೀ ಅಕ್ಷೋಭ್ಯ ತೀರ್ಥರು ಭಾರದ್ವಾಜ ಗೋತ್ರದವರು, ಸ್ವರ್ಣಭಾಂಡ ಅನ್ನುವಂತಹ ಒಂದು ಮನತನಕ್ಕೆ ಸೇರಿರತಕ್ಕಂತಹ ಮಹಾನುಭಾವರು. ಅಂತಹ ಅವರಿಗೆ ಆಚಾರ್ಯರು ತತ್ವೋಪದೇಶವನ್ನು ಮಾಡಿ ಅವರು ಈ ತನಕ ನಂಬಿಕೊಂಡು ಬಂದಂತಹ ಮತ ಅದು ವೈದಿಕ ಸಮ್ಮತವಾದಂತಹ ಮತವಲ್ಲ ಎಂಬುದಾಗಿ ತಿಳಿಸಿಕೊಟ್ಟು ಅವರನ್ನು ವೈಷ್ಣವ ದೀಕ್ಷೆಯನ್ನು ನೀಡುವ ಮೂಲಕ ಅವರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡಿದ್ದಾರೆ. ಅಂತಹ ಅಕ್ಷೋಭ್ಯ ತೀರ್ಥರ ಪೂರ್ವಾಶ್ರಮದ ತಂದೆಗಳು ಕೇಶವ ಭಟ್ಟರು ಎಂಬುದಾಗಿ, ಇವರ ಹೆಸರು ಗೋವಿಂದ ಭಟ್ಟರು ಎಂಬುದಾಗಿ, ಇವರು ಸನ್ಯಸ್ತರಾದ ನಂತರದಲ್ಲಿ ಅಕ್ಷೋಭ್ಯ ತೀರ್ಥರು ಎಂಬುದಾಗಿ ನಾಮಾಂಕಿತರಾದರು. ಮಾಧವ ತೀರ್ಥರಿಂದ ಪಟ್ಟಾಭಿಷಿಕ್ತರಾಗಿ ಈ ಪೀಠ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದು ಅನೇಕ ಆಸೇತು ಹಿಮಾಚಲ ಪರ್ಯಂತರ ಅವರು ಸಂಚಾರವನ್ನು ಕೈಗೊಂಡು ತತ್ವಜ್ಞಾನವನ್ನು, ಶ್ರೀಮದ್ ಆಚಾರ್ಯರ ಸತ್ಸಿದ್ಧಾಂತವನ್ನು, ಆಚಾರ್ಯರ ಮುಖ್ಯ ಸನ್ಯಾಸ ಕುಲಕ್ಕೆ ಮುಖ್ಯ ಉಪದೇಶವಾಗಿರತಕ್ಕಂತಹ ವಿಷ್ಣು ಸರ್ವೋತ್ತಮತ್ವಾದಿ ತತ್ವಗಳನ್ನು ಪ್ರಚಾರ ಮಾಡುವಂತಹ ಮುಖ್ಯ ಕಾರ್ಯಕ್ರಮವನ್ನು ಹೊಂದಿ ಎಲ್ಲ ಕಡೆಯಲ್ಲಿಯೂ ಕೂಡ ಸಂಚಾರವನ್ನು ಮಾಡಿದರು. ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಇವತ್ತು ಧರ್ಮಶಾಸ್ತ್ರದ ಸಂಗ್ರಹ ಗ್ರಂಥ ರೂಪವಾಗಿ, ನಿಬಂಧ ಗ್ರಂಥ ರೂಪವಾಗಿ ಅವರ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಎಂದು ಉಲ್ಲೇಖ ಇದೆ. ಇದು ಅಲ್ಲದೆ ಇವತ್ತು ಮುದ್ರಿತವಾಗಿ ಉಪಲಬ್ಧವಾಗಿರುವಂತಹ ವೇದಸಾರ ಸ್ತೋತ್ರ ಎಂಬುದಾಗಿ, ಸ್ಮರಕೃಷ್ಣಂ ಭಜಹರಿಂ ಇತ್ಯಾದಿ ವೇದಸಾರ ಸ್ತೋತ್ರ ಎಂಬುದಾಗಿ ಅವರು ರಚನೆ ಮಾಡಿದ್ದು ಎಂಬುದಾಗಿ ಉಪಲಬ್ಧವಾಗಿದೆ. ಹೀಗೆ ಅನೇಕ ಗ್ರಂಥಗಳನ್ನು ಅವರು ರಚನೆ ಮಾಡಿದಾಗ್ಯೂ ಕೂಡ ಇವತ್ತು ನಮಗೆ ಹೆಚ್ಚಿನ ಗ್ರಂಥಗಳು ಉಪಲಬ್ಧವಾಗ್ತಾ ಇಲ್ಲ. ಅಂತಹ ಶ್ರೀಮದ್ ಅಕ್ಷೋಭ್ಯ ತೀರ್ಥರು ಮಹಾನುಭಾವರಾಗಿ ಈ ಪೀಠ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಅವರು ಸಂಚಾರ ಕ್ರಮದಲ್ಲಿ ಬಂದಾಗ ಭಗವಂತನ, ವಾಯುದೇವರ, ಪೂರ್ವ ಗುರುಗಳ ಒಂದು ಅನುಗ್ರಹ ಮತ್ತು ಸೂಚನೆ ಮೇರೆಗೆ ಅವರಿಗೆ ತಕ್ಕ ಶಿಷ್ಯರು ದೊರೆತು ಅವರ ಪೂರ್ವಜನ್ಮದ ಸಂಸ್ಕಾರ, ಅವರ ಪೂರ್ವಜನ್ಮದ ವೃತ್ತಾಂತವನ್ನೆಲ್ಲವನ್ನು ಕೂಡ ಅವರಿಗೆ ತಿಳಿಸುವ ಮೂಲಕವಾಗಿ ಟಿಪ್ಪಣ್ಯಾಚಾರ್ಯ ಟೀಕಾಕಾರರು ಎಂಬುದಾಗಿ ಪ್ರಸಿದ್ಧರಾಗಿರ್ತಕ್ಕಂತಹ ಜಯತೀರ್ಥ ಗುರು ಸಾರ್ವಭೌಮರನ್ನು ತಮ್ಮ ಉತ್ತರಾಧಿಕಾರಿಗಳಾಗಿ ಸ್ವೀಕಾರ ಮಾಡಿ ಅವರಿಗೆ ಪಟ್ಟಾಭಿಷೇಕವನ್ನು ಮಾಡಿ ಈ ಪೀಠ ಪರಂಪರೆಯನ್ನು ಅವಿಚ್ಛಿನ್ನವಾಗಿ ನಡೆಸಿಕೊಂಡು ಬರುವಂತೆ ಅನುಗ್ರಹಿಸಿರ್ತಕ್ಕಂಥ ಮಹಾನುಭಾವರು. ಅಂತಹ ಅಕ್ಷೋಭ್ಯ ತೀರ್ಥರನ್ನು ಜಯತೀರ್ಥ ಗುರು ಸಾರ್ವಭೌಮರು ತಮ್ಮ ಗ್ರಂಥಗಳಲ್ಲಿ ಬಹುಬಗೆಯಾಗಿ ಅವರನ್ನು ಕೊಂಡಾಡ್ತಾರೆ. ಏನಂತ ಅಂತಂದರೆ, ಅಕ್ಷೋಭ್ಯ ತೀರ್ಥ ಗುರುಣ ಸುಖವ ಶಿಕ್ಷಿತಸ್ಯಮೇ ಎಂಬುದಾಗಿ, ಹೇಗೆ ಗಿಳಿಗೆ ಪಾಠವನ್ನು ಹೇಳಿ ಎಲ್ಲವನ್ನೂ ಕಳಿಸಿಕೊಟ್ಟಂತೆ ನನಗೆ ನನ್ನ ಸ್ವರೂಪೋದ್ಧಾರಕ ಗುರುಗಳಾಗಿರ್ತಕ್ಕಂಥ ಅಕ್ಷೋಭ್ಯ ತೀರ್ಥರಿಂದ ಉಪದಿಷ್ಟನಾಗಿ
ನಾನು ಶಿಕ್ಷಿತನಾಗಿದ್ದೇನೆ ಎಂಬುದಾಗಿ ಅವರನ್ನು ಕೊಂಡಾಡ್ತಾರೆ. ಅಂತಹ ಜಯತೀರ್ಥ ಗುರು ಸಾರ್ವಭೌಮರು ತಮ್ಮ ಗುರುಗಳಾದಂತಹ ಅಕ್ಷೋಭ್ಯ ತೀರ್ಥರನ್ನ ಶ್ರೀಮನ್ಯಾಯಸುಧ ತತ್ವಪ್ರಕಾಶಕಾದಿ ಗ್ರಂಥಗಳಲ್ಲಿ ಅವರನ್ನು ವಿಶೇಷವಾಗಿ ಕೊಂಡಾಡಿದ್ದಾರೆ. ನ್ಯಾಯಸುಧ ಗ್ರಂಥದಲ್ಲಿ ಮಂಗಳಾಚರಣ ಘಟ್ಟದಲ್ಲಿ ಅವರನ್ನ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದ ಶ್ರೀಮದ್ ಅಕ್ಷೋಭ್ಯ ತೀರ್ಥಾಖ್ಯಾನ್ ಉಪದಿಷ್ಟೇ ಗುರೂನ್ಮಮ ಎಂಬುದಾಗಿ ಅವರನ್ನು ಕೊಂಡಾಡಿದ್ದಾರೆ. ಸಾಮಾನ್ಯವಾಗಿ ಈ ಪದ್ಯದ ಅರ್ಥವನ್ನು ಹೇಳುವಾಗ ಪದವಾಕ್ಯ ಪ್ರಮಾಣ ಜ್ಞಾನ್, ಪದ ಅಂತಂದ್ರೆ ಪದ್ಯತೆ ಅನೇನೇತಿ ಪದಂ, ಪದಂ ಅಂದ್ರೆ ವ್ಯಾಕರಣಶಾಸ್ತ್ರ ಅಂತ, ವ್ಯಾಕರಣಶಾಸ್ತ್ರದಲ್ಲಿ ವಾಕ್ಯ ಅಂತಂದ್ರೆ ಮೀಮಾಂಸಾ ಶಾಸ್ತ್ರ. ಆ ಮೀಮಾಂಸಾ ಶಾಸ್ತ್ರ ಅಂತ ಅನ್ನೋದ್ರಲ್ಲಿ ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ, ಅದೇ ರೀತಿಯಾಗಿ ದೈವಿ ಮೀಮಾಂಸಾ, ಮೀಮಾಂಸಾ ತ್ರಯಗಳಲ್ಲಿಯೂ ಕೂಡ ಅವರು ವಿಶಾರದರಾಗಿರ್ತಕ್ಕಂಥವ್ರು. ಅಂತಂದ್ರೆ ಜೈಮಿನ್ಯಾಚಾರ್ಯರಿಂದ ಪ್ರಣೀತವಾದಂತಹ ಪೂರ್ವ ಮೀಮಾಂಸಾ, ಅದೇ ರೀತಿಯಾಗಿ ದೇವತಾಕಾಂಡ ಅರ್ಥ ನಿರ್ಣಯಕ್ಕೋಸ್ಕರವಾಗಿ ಪೈಲ ಶೇಷವರು ವೇದವ್ಯಾಸದೇವರ ಶಿಷ್ಯರಿಂದ ರಚಿತವಾದಂತಹ ದೈವಿ ಮೀಮಾಂಸಾ, ಅದೇ ರೀತಿಯಾಗಿ ಬ್ರಹ್ಮಮೀಮಾಂಸಾ ಶಾಸ್ತ್ರ, ವೇದವ್ಯಾಸದೇವರಿಂದ ರಚಿತವಾದಂತಹ ಬ್ರಹ್ಮಮೀಮಾಂಸಾ ಶಾಸ್ತ್ರ ಅರ್ಥಾತ್ ಬ್ರಹ್ಮಸೂತ್ರಗಳು. ಅಂತಹ ಮೂರೂ ಬಗೆಯಾದಂತಹ ಮೀಮಾಂಸಾ ಶಾಸ್ತ್ರದಲ್ಲಿ ಫಲಸ್ಪರ್ಶಿಯಾದಂತಹ ಪಾಂಡಿತ್ಯವನ್ನು ಪಡೆದವರು ಅಕ್ಷೋಭ್ಯ ತೀರ್ಥರು. ಆದ್ದರಿಂದ ಇವರನ್ನ ವಾಕ್ಯ ಶಾಸ್ತ್ರದಲ್ಲಿ ಪ್ರವೀಣರು ಎಂಬುದಾಗಿ ಕೊಂಡಿದ್ದಾರೆ. ಇನ್ನು ಪ್ರಮಾಣಶಾಸ್ತ್ರ ಅಂತಂದ್ರೆ ನ್ಯಾಯಶಾಸ್ತ್ರ. ಆ ನ್ಯಾಯಶಾಸ್ತ್ರ ಬ್ರಹ್ಮತರ್ಕಾದಿ ನ್ಯಾಯಶಾಸ್ತ್ರಗಳು, ಅದೇ ರೀತಿಯಾಗಿ ಇಂದಿನ ನ್ಯಾಯಶಾಸ್ತ್ರ, ಪ್ರಾಚೀನ ನವೀನ ನ್ಯಾಯಶಾಸ್ತ್ರಗಳು ಕೂಡ ಅದರಿಂದ ಕರೆಯಲ್ಪಡುತ್ತದೆ. ಆದ್ದರಿಂದ ಪದವಾಕ್ಯ ಪ್ರಮಾಣ ಜ್ಞಾನ್ ಅಂತಂದ್ರು. ಇದನ್ನು ಚೆನ್ನಾಗಿ ತಿಳಿದಂತಹವರು. ಇನ್ನು ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದ, ಪ್ರತಿವಾದಿಗಳು ಏನು ವೈದಿಕ ಸಿದ್ಧಾಂತದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಅಂತಹವರ ಗರ್ವವನ್ನ ಕತ್ತರಿಸ್ತಕ್ಕಂತಹ ಮಹಾನುಭಾವರು ಅಕ್ಷೋಭ್ಯ ತೀರ್ಥರು. ಶ್ರೀಮದ್ ಅಕ್ಷೋಭ್ಯ ತೀರ್ಥಾಖ್ಯಾನ್ ಉಪದಿಷ್ಟೇ ಗುರೂನ್ಮಮ, ಶ್ರೀಮದ್ ಅಕ್ಷೋಭ್ಯ ತೀರ್ಥರು ಎಂಬತಕ್ಕಂತಹ ಹೆಸರುಳ್ಳ ಗುರುಗಳನ್ನ ನಾನು ಉಪದಿಷ್ಟೆ ಅಂತಂದ್ರು. ಇಲ್ಲಿ ಉಪದಿಷ್ಟೆ ಅನ್ನುವಂತಹ ಒಂದು ಪದ ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ಉಪಾಯಿತ್ಯಪಸರ್ಗಪೂರ್ವಕ ಷ್ಟಾಧಾತುವಿನ ಮೇಲೆ ಆತ್ಮನೆಯ ಪದ ಬಂದು ಉಪತಿಷ್ಠೆ ಅನ್ನುವಂತಹ ರೂಪವು ನಿಷ್ಪನ್ನವಾಗಿದೆ. ಇಲ್ಲಿ ಉಪತಿಷ್ಠೆ ಅಂತನ್ನುವಂತಹ ರೂಪ ನಿಷ್ಪನ್ನವಾಗಬೇಕಾದ್ರೆ ವ್ಯಾಕರಣದ ಯಾವ ಸೂತ್ರ ಪ್ರಕಾರವಾಗಿ ನಿಷ್ಪನ್ನವಾಗಿದೆ ಅಂತ ಬಂದಾಗ ಉಪಾನ್ ಮಂತ್ರಕರಣೆ ಅನ್ನುವಂತಹ ಒಂದು ಸೂತ್ರ, ಮಂತ್ರಕರಣ ಎಂಬುವಂತಹ ಅರ್ಥದ ಹಿನ್ನೆಲೆಯಲ್ಲಿ ಈ ಉಪತಿಷ್ಠೆ ಅನ್ನುವಂತಹ ರೂಪವು ನಿಷ್ಪನ್ನವಾಗುತ್ತೆ ಅಂತಂದ್ರೆ ಇಲ್ಲಿ ಮಂತ್ರಕರಣ ಅನ್ನುವಂತಹ ಅರ್ಥ ಏನೂ ಇಲ್ಲ. ಆದ್ದರಿಂದ ಉಪಾನ್ ಮಂತ್ರಕರಣೆ ಅನ್ನುವಂತಹ ವ್ಯಾಕರಣ ಸೂತ್ರ ಪ್ರಕಾರವಾಗಿ ಈ ರೂಪವು ನಿಷ್ಪನ್ನವಾಗುವುದಿಲ್ಲ. ಆದ್ದರಿಂದ ಇದು ಅಸಾಧು ಅಂತ ಬಂದ್ರೆ ಅದಕ್ಕೆ ಉತ್ತರವನ್ನು ನೀಡುವಾಗ ಇದೇ ಸೂತ್ರದ ಸಂದರ್ಭದಲ್ಲಿ ಒಂದು ವಾರ್ತಿಕ ಹೊರಟಿದೆ. ಉಪಾತ್ ದೇವ ಪೂಜಾ ಸಂಗತಿಕರಣ ಮಿತ್ರಕರಣ ಪತಿಷು ಅನ್ನುವಂತಹ ಒಂದು ವಾರ್ತಿಕೆ ಅಂತಂದ್ರೆ ಸೂತ್ರದಲ್ಲಿ ಹೇಳದೇ ಇರತಕ್ಕಂತಹ ರೂಪ ನಿಷ್ಪತ್ತಿ ಪ್ರಕಾರಗಳನ್ನು ತಿಳಿಸಿಕೊಡುವಂತಹ ಅದು ವ್ಯಾಕರಣಶಾಸ್ತ್ರದ ಒಂದು ರಚನೆಯಾಗಿದೆ. ಅಂತಹ ವಾರ್ತಿಕ ಪ್ರಕಾರವಾಗಿ ದೇವಪೂಜಾ ಸಂಗತಿಕರಣ ಮಿತ್ರಕರಣ ಇತ್ಯಾದಿ ಅರ್ಥಗಳಲ್ಲಿ ಈ ಉಪಾಯಿತ್ವ ಸರ್ಗಪೂರ್ವಕ ಷ್ಟಾಧಾತುವಿನ ಮೇಲೆ ಆತ್ಮನೇಪದೆ ಬಂದು ಉಪದಿಷ್ಠೆ ಅನ್ನುವಂತಹ ರೂಪವು ನಿಷ್ಪನ್ನವಾಗಿದೆ ಅಂತ ಹೇಳ್ತೀವಿ. ಅಂತಂದ್ರೆ ಇಲ್ಲಿ ದೇವಪೂಜಾ ಅನ್ನುವಂತಹ ಅರ್ಥವೇ ಬರೋದಿಲ್ಲ. ಯಾಕೆ ಅಂತಂದ್ರೆ ಇವರು ಗುರುಗಳು, ಇಲ್ಲಿ ದೇವಪೂಜಾ ಎಂಬ ಅರ್ಥ ಬರೋದಿಲ್ಲ. ವಾರ್ತಿಕೋಕ್ತವಾದಂತಹ ಯಾವ ಸನ್ನಿವೇಶಗಳು ಇಲ್ಲಿಲ್ಲ. ದೇವಪೂಜಾ ಎಂಬ ಅರ್ಥ ಇಲ್ಲ, ಸಂಗತಿಕರಣ ಎಂಬುವಂತಹದ್ದಿಲ್ಲ, ಮಿತ್ರಕರಣ ಎಂಬುದು ಇಲ್ಲ, ಪಥಿ ಅನ್ನುವಂಥ ಅರ್ಥವೂ ಇಲ್ಲಿಲ್ಲ. ಹೀಗಿರುವಾಗ ಈ ವಾರ್ತಿಕೆಯ ಅನುಸಾರವಾಗಿ ಇಲ್ಲಿ ರೂಪವು ನಿಷ್ಪನ್ನವಾಗಿದೆ ಅಂತ ಕೆಲವು ವ್ಯಾಖ್ಯಾನಕಾರರು ಏನು ಹೇಳ್ತಾರೆ. ಇದು ಹೇಗೆ ಅಂತಂದ್ರೆ ಅಲ್ಲಿ ಉತ್ತರವನ್ನು ಕೊಡ್ತಾರೆ. ದೇವಪೂಜಾ ಅನ್ನುವಂತಹದ್ದು ನೇರವಾಗಿ ಭಗವಂತನ ಪೂಜಾ ರೂಪವಾದದ್ದಾಗಿದೆ. ಇದು ಗುರು ಪೂಜಾ ರೂಪವಾಗಿದೆ. ಇಲ್ಲಿ ದೇವಪೂಜಾ ಎಂಬ ಅರ್ಥವೇ ಕೂಡೋದಿಲ್ಲ. ಆದ್ದರಿಂದ ಈ ವಾರ್ತಿಕ ಪ್ರಕಾರವಾಗಿ ಈ ರೂಪವು ನಿಷ್ಪನ್ನವಾದದ್ದು ಸಾಧು ಅಲ್ಲ ಅಂತಂದ್ರೆ ಇಲ್ಲಿ ಹೇಳ್ತಾರೆ ಗುರೋರಪಿ ದೇವ ಪ್ರತಿಮಾತ್ವೇನ ದೇವತ್ವ ಗೌಣಂ ದೇವತ್ವಂ ಅಂತಂದ್ರು. ಗುರುಗಳು ಕೂಡ ದೇವ ಪ್ರತಿಮಾ ರೂಪವರಾದ್ದರಿಂದ ಅವರಲ್ಲಿ ದೇವತ್ವ ಇದೆ, ಅದು ಗೌಣ ದೇವತ್ವ. ಆ ಒಂದು ಹಿನ್ನೆಲೆಯಲ್ಲಿ ಉಪಾದೇವ ಪೂಜಾ ಸಂಗತಿಕರಣ ಮಿತ್ರಪರ್ಣ ಪದಿಶು ಅನ್ನುವಂತಹ ವಾರ್ತಿಕಾನುಸಾರವಾಗಿ ದೇವಪೂಜಾ ಅನ್ನುವಂತಹ ಅರ್ಥದಲ್ಲಿ ಇಲ್ಲಿ ಉಪಾಯಿತ್ಯ ಸರ್ಗಪೂರ್ವಕ ಷ್ಟಾಧಾತುವಿನ ಮೇಲೆ ಆತ್ಮನೇ ಪದವಾದ ಪ್ರಯೋಗ ಬಂದು ಉಪತಿಷ್ಠೆ ಅನ್ನುವಂತಹ ರೂಪವು ನಿಷ್ಪನ್ನವಾಗಿದೆ ಅಂತ ಕೆಲವು ವ್ಯಾಖ್ಯಾನಕಾರರು ಈ ರೂಪದ ನಿಷ್ಪತ್ತಿಯನ್ನು ಸಾಧನೆ ಮಾಡಿದ್ದಾರೆ. ಇನ್ನು ಕೆಲವು ವ್ಯಾಖ್ಯಾನಕಾರರು ಹೇಳ್ತಾರೆ
ಮಾದನೂರು ನಮ್ಮ IG ಸ್ವಾಮಿಗಳವರ ವಿದ್ಯಾಶಿಷ್ಯರು, ಅದೇ ರೀತಿಯಾಗಿ ಸನ್ಯಸ್ತ ಶಿಷ್ಯರು ಆದಂತಹ ಭಾಗವತ ಸಾರೋದ್ಧಾರ ಮೊದಲಾದ ಗ್ರಂಥಗಳನ್ನು ರಚನೆ ಮಾಡಿರತಕ್ಕಂತಹ ಮಾದನೂರು ವಿಷ್ಣುತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಇಲ್ಲಿ ಈ ವಾರ್ತಿಕೆ ಪ್ರಕಾರವಾಗಿ ಉಪತಿಷ್ಠೆ ಅನ್ನುವಂತಹ ರೂಪವು ನಿಷ್ಪನ್ನವಾಗಿಲ್ಲ. ವಾ ಲಿಪ್ಸಾಯಾಮ್ ಅನ್ನುವಂತಹ ಒಂದು ವಾರ್ತಿಕೆ ಇದೆ. ಲಿಪ್ಸಾ ಅನ್ನುವಂತಹ ಅರ್ಥದ ಹಿನ್ನೆಲೆಯಲ್ಲಿ ಈ ಸೂತ್ರದ ಸಂದರ್ಭದಲ್ಲಿ ಹೊರಟಂತಹ ಮತ್ತೊಂದು ವಾರ್ತಿಕೆಯ ಅನುಸರಿಸಿ ಇಲ್ಲಿ ಉಪತಿಷ್ಠೆ ಅನ್ನುವಂತಹ ಲಿಪ್ಸಾ ಎಂಬುವ ಅರ್ಥದ ಹಿನ್ನೆಲೆಯಲ್ಲಿ ಉಪತಿಷ್ಠೆ ಅನ್ನುವಂತಹ ರೂಪವು ನಿಷ್ಪನ್ನವಾಗಿದೆ ಅಂತಂದ್ರು. ಇಲ್ಲಿ ಲಿಪ್ಸಾ ಅಂತಂದ್ರೆ ಲಬ್ಧುಂ ಇಚ್ಛಾ ಲಿಪ್ಸಾ ಅಂತ, ಹೊಂದಬೇಕು ಅನ್ನುವಂತಹ ಇಚ್ಛೆ. ಈ ಇಚ್ಛೆ ಅನ್ನುವಂತಹ ಸನ್ನಿವೇಶ ಇರುವಾಗ ಇಲ್ಲಿ ಈ ರೂಪವು ನಿಷ್ಪನ್ನವಾಗತ್ತೆ ಈ ವಾರ್ತಿಕ ಪ್ರಕಾರವಾಗಿ ಅಂತಂದ್ರೆ ಏನು ಜಯತೀರ್ಥರಿಗೆ ಏನು ಹೊಂದಬೇಕು ಅನ್ನುವಂಥ ಇಚ್ಛೆ ಇದೆ ಅಂತಂದ್ರೆ ಉಪತಿಷ್ಠೆ ಅಂತಂದ್ರು. ನನ್ನ ಗುರುಗಳನ್ನ ನಾನು ಹೊಂದಬೇಕು, ಆಶ್ರಯಿಸ್ತೇನೆ ಇತ್ಯಾದಿಯಾಗಿ. ಈಗಾಗಲೇ ಹೊಂದಿದ್ದಾರೆ, ಆಶ್ರಯಿಸಿದ್ದಾರೆ, ಮತ್ತೆ ಹೊಂದುವಂತಹ ಆಶ್ರಯಿಸುವಂತಹ ಲಿಪ್ಸಾ ಸನ್ನಿವೇಶ ಏನು ಕಾಣೋದಿಲ್ಲ. ಇದು ಹೇಗೆ ಅಂತಂದ್ರೆ ವ್ಯಾಖ್ಯಾನಕಾರರು ಬಿಡಿಸ್ತಾರೆ, ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಜನ್ಮ ಜನ್ಮಾಂತರಗಳಲ್ಲಿಯೂ ಕೂಡ ನನಗೆ ಅಕ್ಷೋಭ್ಯ ತೀರ್ಥರೇ ಗುರುಗಳಾಗಬೇಕು ಅನ್ನುವಂತಹ ಇಚ್ಛೆ ಅವರಲ್ಲಿತ್ತು. ಆದ್ದರಿಂದ ವಾ ಲಿಪ್ಸಾಯಾಮ್ ಅನ್ನುವಂತಹ ವಾರ್ತಿಕ ಪ್ರಕಾರವಾಗಿ ಪ್ರತಿನಿತ್ಯವೂ ಕೂಡ ವ್ಯಸನೆ ಒಂದು ಪೂಜಿಪರು ಎಂಬುದಾಗಿ ವಿಜಯದಾಸರು ಕೊಂಡಾಡಿದಂತೆ ಅವರು ಸಾಂಶರಾದ್ದರಿಂದ, ದೇವತಾ ಸ್ವರೂಪರು ಆದ್ದರಿಂದ, ಗಜಗಕ್ಪರದಿಂದ ಅಂದರೆ ಇವತ್ತಿನ ನವಬೃಂದಾವನ ಕ್ಷೇತ್ರದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಜಯತೀರ್ಥ ಗುರು ಸಾರ್ವಭೌಮರು ಪ್ರತಿನಿತ್ಯವೂ ಅಲ್ಲಿಗೆ ಒಂದು ರೂಪದಿಂದ ಬಂದು ತಮ್ಮ ಗುರುಗಳನ್ನು ಪೂಜಿಸಿ ಗುರುಗಳ ಅನುಗ್ರಹವನ್ನು ಪಡೆದು ಅವರು ಉದ್ಧತರಾಗ್ತೇವೆ ಎಂಬುದಾಗಿ ಉದ್ಧತರಾಗ್ತಾ ಇದ್ದಾರೆ ಎಂಬುದಾಗಿ ನಾವೆಲ್ಲ ಅನುಸಂಧಾನವನ್ನು ಮಾಡಿಕೊಳ್ಬೇಕು. ಅಂತಹ ಅಕ್ಷೋಭ್ಯತೀರ್ಥ ಗುರು ಸಾರ್ವಭೌಮರ ಮಧ್ಯಾರಾಧನಾ ಮಹೋತ್ಸವ ಇಂದಾಗಿದೆ. ಶ್ರೀಮಠದಲ್ಲಿ ಅವರ ಮೂಲ ಮೃತ್ತಿಕಾ ಬೃಂದಾವನವು ಇರೋಣದ್ರಿಂದ ಇಲ್ಲಿ ಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ಯಥೋಚಿತವಾಗಿ ಅವರ ಆರಾಧನಾ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಮಂತ್ರಾಲಯ ಕ್ಷೇತ್ರದಲ್ಲಿ ಭಕ್ತರ ವಸತಿಗೋಸ್ಕರವಾಗಿ ಅನೇಕ ವಸತಿ ಸಮುಚ್ಚಯಗಳನ್ನು, ಕೊಠಡಿಗಳನ್ನು ನಾವು ನಿರ್ಮಿಸಿದ್ದೇವೆ. ಇದರ ಹಿನ್ನೆಲೆಯಲ್ಲಿ ಈ ಆರಾಧನಾ ಸ್ಮಾರಕವಾಗಿ ಅಕ್ಷೋಭ್ಯ ಭವನ ಎಂಬುದಾಗಿ ಭವ್ಯವಾದಂತಹ ಸುಸಜ್ಜಿತವಾದಂತಹ ಕಟ್ಟಡವನ್ನು ನಿನ್ನೆ ದಿನ ಪೂರ್ವಾರಾಧನಾ ದಿನದಂದು ಅದನ್ನು ಉದ್ಘಾಟನೆ ಮಾಡಿ ಅವರ ಹೆಸರು ನಮ್ಮೆಲ್ಲರಿಗೂ ಕೂಡ ಚಿರಸ್ಮರಣೀಯವಾಗಿರಲಿ, ಅವರ ಅನುಗ್ರಹವು ನಮಗಿರಲಿ ಎಂಬುದಾಗಿ ಈ ಆರಾಧನಾಂಗವಾಗಿ ನಿರ್ಮಾಣವನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಅಕ್ಷೋಭ್ಯ ತೀರ್ಥರು ಮತ್ತೋರ್ವ ತಮ್ಮ ಶಿಷ್ಯರಿಗೆ, ವಿದ್ಯಾಶಿಷ್ಯರಿಗೆ ತ್ರೈಲೋಕ್ಯ ಭೂಷಣ ತೀರ್ಥರು ಎಂಬುದಾಗಿ ಆಶ್ರಮವನ್ನು ನೀಡಿ ಅವರಿಗೆ ನಾಮಾಂಕಿತವನ್ನು ಮಾಡಿ ಒಂದು ಮಠವನ್ನು ಮುಂದುವರಿಸಿಕೊಂಡು ಬರುವಂತೆ ಅವರಿಗೆ ಅನುಗ್ರಹಿಸಿದರು. ಹಂಸನಾಮಕ ಪರಮಾತ್ಮನ ಶ್ರೀಮದ್ ಆಚಾರ್ಯರ, ಪದ್ಮನಾಭ ತೀರ್ಥರ, ನರಹರ ತೀರ್ಥರ, ಮಾಧವ ತೀರ್ಥರ, ಅಕ್ಷೋಭ್ಯ ತೀರ್ಥರ ದಿವ್ಯ ಭವ್ಯ ಪರಂಪರೆಯಲ್ಲಿ ಜಯತೀರ್ಥ ಗುರು ಸಾರ್ವಭೌಮರು ಈ ಪೀಠ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಅಂತಹ ಮಹಾನುಭಾವರಾದ ಅಕ್ಷೋಭ್ಯ ತೀರ್ಥರ ಸ್ಮರಣೆ, ಅನುಗ್ರಹ, ಅವರ ವಿಶೇಷವಾದ ಕರುಣೆ ನಮ್ಮ ಮೇಲಿರಲಿ. ಯಾಕೆಂತಂದರೆ ಜಯತೀರ್ಥ ಗುರು ಸಾರ್ವಭೌಮರಂತಹ ಅನರ್ಘ್ಯ ರತ್ನವನ್ನು ನಮ್ಮ ಪೀಠ ಪರಂಪರೆಗೆ, ಸಾರಸ್ವತ ಪ್ರಪಂಚಕ್ಕೆ ನೀಡಿರತಕ್ಕಂತಹ ಕೀರ್ತಿ ಅಕ್ಷೋಭ್ಯ ತೀರ್ಥರಾಗಿದೆ. ಇನ್ನು ಅದಕ್ಕಿಂತಲೂ ಅವರ ಕರುಣೆ, ಅವರ ಮಹತ್ವ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅಂತಹ ಅವರನ್ನು ಸ್ಮರಿಸ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಅನುಭವ.